ಬಜೆಟಲ್ಲಿ ಮ್ಯೂಚುವಲ್ ಫಂಡ್ಗಳ ಮೇಲಿದ್ದ ಒಂದು ಇಂಡೆಕ್ಸೇಷನ್ ಒಂದು ಕಾನ್ಸೆಪ್ಟ್ ಏನಿತ್ತು ಅದನ್ನು ತೆಗೆದುಹಾಕಿದ್ದಾರೆ. ಸೊ 65% ಅದಕ್ಕಿಂತ ಹೆಚ್ಚಿರೋ ಒಂದು ನಿಮ್ಮ ಸ್ಕೀಮ್ ಇದ್ದರೆ ಆದರೆ ಅದು ಈಕ್ವಿಟಿ ಕ್ಯಾಟಗರಿ ಟ್ಯಾಕ್ಸೇಷನಿಗೆ ಬರುತ್ತೆ. ಸೊ ನೀವು ಇವತ್ತು ಇನ್ವೆಸ್ಟ್ ಮಾಡ್ತೀರಾ, ವಿದಿನ್ 12 ಮಂತ್ಸ್ ನೀವು ವಿಡ್ರಾ ಮಾಡಿದ್ದೀರಾ ಆದರೆ ನಿಮ್ಮ ಪ್ರಾಫಿಟ್ ಮೇಲೆ 20% ಟ್ಯಾಕ್ಸ್ ಬರುತ್ತೆ. ಮುಂಚೆ ಕೇವಲ 3 ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು, ಈಗ 5 ಟ್ಯಾಕ್ಸ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಒಂದು ಮನೆ ಮಾತಾಗಿಬಿಟ್ಟಿದೆ. ಸುಮಾರು 21,000 ಕೋಟಿಯಷ್ಟು ಎವ್ರಿ ಮಂತ್ ನಮ್ಮ ದೇಶದ ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ನಡೆದಿರೋ ಬಜೆಟಲ್ಲಿ ನಮ್ಮ SIP ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಅದರ ಬಗ್ಗೆ ಇವತ್ತಿನ ವಿಡಿಯೋ. ನನ್ನ ಹೆಸರು ವಿನೋದ್ ತಂತ್ರಿ, ನಾನು ನಾಲೆಜ್ ಬೆಲ್ ಅಕಾಡೆಮಿಯ ಸಂಸ್ಥಾಪಕನಾಗಿದ್ದೀನಿ. ಸೊ ನಾವು ಅದರಲ್ಲಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಬೇರೆ ಬೇರೆ ಟ್ರೈನಿಂಗ್ಗಳನ್ನು ಮಾಡ್ತೀವಿ. ಸೊ ಇವತ್ತು ನಮ್ಮದು ಒಂದು ಟಾಪಿಕ್ ಏನಿದೆ ಅದು ಟ್ಯಾಕ್ಸೇಷನ್ ಆನ್ ಯುವರ್ SIP. ಹಳೆ ಒಂದು ಟ್ಯಾಕ್ಸೇಷನಲ್ಲಿ ಒಂದು ಕೆಲವು ಕನ್ಫ್ಯೂಷನ್ಗಳಿದ್ವು. ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಮತ್ತು ಮಾರ್ಜಿನಲ್ ಟ್ಯಾಕ್ಸೇಷನ್ ಅಂತ ಒಂದು ಸಿಸ್ಟಮ್ ಇತ್ತು, ಹಾಗೆಯೇ ಇಂಡೆಕ್ಸೇಷನ್ ಅಂತ ಇತ್ತು. ಸೊ ಈ ಒಂದು ಕನ್ಫ್ಯೂಷನನ್ನು ತೆಗೆದುಹಾಕಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಒಂದು ಸಿಂಪಲ್ ಆಗಿ ಒಂದು ಟ್ಯಾಕ್ಸೇಷನ್ ಮಾಡಿದ್ದಾರೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಒಂದು ಬಜೆಟಲ್ಲಿ ಮ್ಯೂಚುವಲ್ ಫಂಡ್ಗಳ ಮೇಲಿದ್ದ ಒಂದು ಇಂಡೆಕ್ಸೇಷನ್ ಒಂದು ಕಾನ್ಸೆಪ್ಟ್ ಏನಿತ್ತು ಅದನ್ನು ತೆಗೆದುಹಾಕಿದ್ದಾರೆ. ಸೊ ಒಂದು ಹೊಸ ಟ್ಯಾಕ್ಸ್ ರಿಜಿಮ್ ಅಂಡರ್ ಮ್ಯೂಚುವಲ್ ಫಂಡ್ಗಳನ್ನು ನಾವು 3 ವಿಧವಾಗಿ ನೋಡ್ಕೋಬೋದು, 3 ಟೈಪ್ಸ್ ಆಫ್ ಟ್ಯಾಕ್ಸೇಷನ್ ನೋಡ್ಕೋಬೋದು. ಸೊ ಒಂದು ಏನಂತ ಹೇಳಿದ್ರೆ, ಈಕ್ವಿಟಿ ಕ್ಯಾಟಗರಿಗೆ ಒಂದು ಡೆಫಿನಿಷನ್ ಕೊಟ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನಿಮ್ಮ ಸ್ಕೀಮ್ ಏನಿದೆ ಅದು 65% ಅಥವಾ ಅದಕ್ಕಿಂತ ಹೆಚ್ಚು ಈಕ್ವಿಟಿಯಲ್ಲಿ ಇದೆಯಾದರೆ ಅದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವು ಸ್ಕೀಮ್ಗಳಲ್ಲಿ 65% ಮಾತ್ರ ಸ್ಟಾಕ್ಸ್ ಇರುತ್ತೆ, ಉಳಿದದ್ದು ಬೇರೆ ಅಸೆಟ್ ಕ್ಲಾಸಸ್ ಇರುತ್ತೆ, ಬಾಂಡ್ಸ್ ಇರುತ್ತೆ, ಗೋಲ್ಡ್ ಇರುತ್ತೆ, ಏನೋ ಇರುತ್ತೆ. ಸೊ 65% ಮತ್ತು ಅದಕ್ಕಿಂತ ಹೆಚ್ಚಿರೋ ಒಂದು ನಿಮ್ಮ ಸ್ಕೀಮ್ ಇದ್ದರೆ ಆದರೆ ಅದು ಈಕ್ವಿಟಿ ಕ್ಯಾಟಗರಿ ಟ್ಯಾಕ್ಸೇಷನಿಗೆ ಬರುತ್ತೆ. ಸೊ ಈ ಈಕ್ವಿಟಿ ಸ್ಕೀಮ್ಸ್ಗಳನ್ನು 20% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಮಾಡಿದ್ದಾರೆ. ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ 1 ವರ್ಷಕ್ಕಿಂತ ಕೆಳಗಿನ ಇನ್ವೆಸ್ಟ್ಮೆಂಟ್ಸ್ ವಿಡ್ರಾ ಮಾಡಿದ್ದೀರಾ ಆದರೆ ಸೊ ನೀವು ಇವತ್ತು ಇನ್ವೆಸ್ಟ್ ಮಾಡ್ತೀರಾ, ವಿದಿನ್ 12 ಮಂತ್ಸ್ ನೀವು ವಿಡ್ರಾ ಮಾಡಿದ್ದೀರಾ ಆದರೆ ನಿಮ್ಮ ಪ್ರಾಫಿಟ್ ಮೇಲೆ 20% ಟ್ಯಾಕ್ಸ್ ಬರುತ್ತೆ. ಹಾಗೆಯೇ ನೀವು 12 ತಿಂಗಳು ಆದಮೇಲೆ ವಿಡ್ರಾ ಮಾಡಿದ್ದೀರಾ ಆದರೆ ನಿಮ್ಮ ಪ್ರಾಫಿಟ್ ಮೇಲೆ ನಿಮಗೆ 12.5% ಟ್ಯಾಕ್ಸ್ ಬರುತ್ತೆ. ಸೆಕೆಂಡ್ ಕ್ಯಾಟಗರಿ ಏನಿದೆ ಅದು 65% ಬಾಂಡ್ಸಲ್ಲಿ ಇರೋವಂಥದ್ದು, ಡೆಟ್ ಸ್ಕೀಮ್ಸಲ್ಲಿ ಇರೋವಂಥದ್ದು ಡೆಟ್ ಸ್ಕೀಮ್ ಅಂತ ಒಂದು ಕ್ಯಾಟಗರೈಸೇಷನ್ ಮಾಡಿದ್ರು. ಸೊ ಇದರಲ್ಲಿ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ, ಸೊ ಫಾರ್ ಎಕ್ಸಾಂಪಲ್ ಮುಂಚೆ 5%, 20% ಮತ್ತು 30% ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದನ್ನು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ನೋಡಿಕೊಂಡು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಅದು 5%, 20% ಅಥವಾ 30% ನೀವು ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಕ್ಯಾಪಿಟಲ್ ಗೇನ್. ಈಗಿನ ಒಂದು ಸಿಸ್ಟಮಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಟ್ಯಾಕ್ಸ್ ಸ್ಲ್ಯಾಬನ್ನು 5%, 10%, 15%, 20% ಆ್ಯಂಡ್ 30% ಮಾಡಿಬಿಟ್ಟಿದ್ದಾರೆ. ಇದು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಮುಂಚೆ ಕೇವಲ 3 ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು, ಈಗ 5 ಟ್ಯಾಕ್ಸ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ಯಾಟಗರಿ, ಡೆಟ್ ಕ್ಯಾಟಗರಿಯಲ್ಲಿ ಏನಿದೆ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಡಿಫ್ರೆನ್ಸಿಯೇಷನ್ ಮಾಡಲಿಲ್ಲ. ಸೊ ಇದು ಹೀಗೇ ಕಂಟಿನ್ಯೂ ಆಗುತ್ತೆ. ಅಂತ ಹೇಳಿದ್ರೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟಿದೆ ಅಷ್ಟು ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ. ಸೊ ಇದನ್ನೊಂದು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ. ಮುಂಚೆ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಮತ್ತು ನಿಮ್ಮ ಸ್ಲ್ಯಾಬ್ ಬೇರೆ 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 ಇತ್ತು, ಇದನ್ನೊಂದು ಸಿಂಪ್ಲಿಫೈ ಮಾಡಿದ್ದಾರೆ. ಥರ್ಡ್ ಕ್ಯಾಟಗರಿ ಆಫ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಏನಿದೆ ಅಥವಾ ಸ್ಕೀಮ್ಗಳು ಏನಿದ್ದಾವೆ, ಇದು ಶಾರ್ಟ್ ಟರ್ಮಲ್ಲಿ ಮಾರ್ಜಿನಲ್ ಟ್ಯಾಕ್ಸೇಷನ್ ಪ್ರಕಾರ 5%, 10%, 15%, 20% ಏನಿದೆ, ನಿಮ್ಮ ಏನು ಟ್ಯಾಕ್ಸೇಷನ್ ನೀವು ಸ್ಲ್ಯಾಬಲ್ಲಿ ಇದ್ದೀರಾ ಅದರ ಪ್ರಕಾರ ಹೋಗುತ್ತೆ. ಲಾಂಗ್ ಟರ್ಮ್ ಸ್ಟ್ರೇಟ್ ಫಾರ್ವರ್ಡ್ 12.5% ಟ್ಯಾಕ್ಸ್ ಮಾಡಿದ್ದಾರೆ. ಸೊ ಈ ಥರ್ಡ್ ಕ್ಯಾಟಗರಿಯಲ್ಲಿ ನಿಮಗೆ ಮಾರ್ಜಿನಲ್ ಟ್ಯಾಕ್ಸ್ ಬದಲಿಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ 12.5% ಚಾರ್ಜ್ ಮಾಡಿದ್ದಾರೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಯಾವ ಒಂದು 5 ಚೇಂಜಸ್ ನಾವು ನೋಡಿದ್ರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದೆ ಟ್ಯಾಕ್ಸನ್ನು ಲಿಸ್ಟೆಡ್ ಇಕ್ವಿಟಿ ಶೇರ್ಸ್ ಮತ್ತು ಇಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ಗಳನ್ನು ಏನು ಮಾಡಿದ್ದಾರೆ, ಬೇಸಿಕ್ಲಿ 10%ಇಂದ 12.5%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೆಕೆಂಡ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಂಚೆ ಒಂದು 20% ಇತ್ತು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 15% ಇತ್ತು. ಇದನ್ನು ಈಗ 15% ಇದ್ದಿದ್ದನ್ನು 20% ಮಾಡಿಬಿಟ್ಟಿದ್ದಾರೆ. ಥರ್ಡ್ ಇಂಪಾರ್ಟೆಂಟ್ ಬೆನಿಫಿಟ್ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸು
1 ಲಕ್ಷ ಪ್ರಾಫಿಟ್ ಇದೆಯಾದರೆ ಮುಂಚೆ ಅಪ್ ಟು 1 ಲ್ಯಾಕ್ ರುಪೀಸ್ ನಿಮಗೆ ಟ್ಯಾಕ್ಸೇಷನ್ ಇರಲಿಲ್ಲ. ಈಗ ಅದನ್ನು 1,25,000 ರೂಪೀಸಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇದೊಂದು ರಿಟೇಲ್ ಇನ್ವೆಸ್ಟರ್ಸಿಗೆ ತುಂಬ ಒಂದು ಬೆನಿಫಿಷಿಯಲ್ ಅಂತ ಕಾಣುತ್ತೆ ನನಗೆ. ಸೊ ಮುಂಚೆ ಒಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ ಈ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ 1 ಲಕ್ಷ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟ್ಸು 1 ಲಕ್ಷಕ್ಕಿಂತ ಕಡಿಮೆ ಇದೆಯಾದರೆ ಲಾಂಗ್ ಟರ್ಮಲ್ಲಿ ಅದಕ್ಕೆ ನಿಮಗೆ ಟ್ಯಾಕ್ಸ್ ಇರಲಿಲ್ಲ. ಈ ಎಕ್ಸಂಪ್ಷನನ್ನು 1,25,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಪ್ರಾಫಿಟ್ ಏನಿದೆ 5 ಲಕ್ಷ ಇದೆಯಾದರೆ ಆ 5 ಲಕ್ಷದಲ್ಲಿ 1,25,000ವನ್ನು ಡಿಡಕ್ಟ್ ಮಾಡಿ ಉಳಿದ ಅಮೌಂಟಿಗೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಸೊ ಈ ಎಕ್ಸಂಪ್ಷನಿಂದ ರಿಟೇಲ್ ಇನ್ವೆಸ್ಟರ್ಸಿಗೆ ತುಂಬ ಲಾಭ ಆಗಿದೆ ಅಂತ ಕಾಣುತ್ತೆ. ಸೊ 5ನೇದು ಒಂದು ಟ್ಯಾಕ್ಸಲ್ಲಿ ಚೇಂಜಸ್ ಏನು ಅಂತ ಹೇಳಿದ್ರೆ ಒಂದು ಇಂಡೆಕ್ಸೇಷನನ್ನು ಕಂಪ್ಲೀಟ್ಲಿ ತೆಗೆದಾಕ್ಬಿಟ್ಟಿದ್ದಾರೆ. ಹಾಗೆಯೇ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ SIPಗೆ ಹೇಗೆ ಈ ಟ್ಯಾಕ್ಸೇಷನ್ ಇಂಪ್ಯಾಕ್ಟ್ ಆಗುತ್ತೆ ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಇಲಸ್ಟ್ರೇಷನ್ ಮುಖಾಂತರ ನಾವು ಸ್ಟ್ರೇಟ್ ಫಾರ್ವರ್ಡ್ ಸ್ಕ್ರೀನಿಗೆ ಹೋಗೋಣ, ಅರ್ಥ ಮಾಡ್ಕೊಳ್ಳೋಣ ನಂಬರ್ಸ್ ಹಾಕ್ಕೊಂಡು. ಸೊ ನಾವು ಇದನ್ನು ಈಗ ಕರೆಂಟ್ ಬಜೆಟ್ 2024 ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು ಇಲಿಸ್ಟ್ರೇಷನಲ್ಲಿ ಒಂದು ಅಸಂಪ್ಷನ್ ಏನು ಅಂತ ಹೇಳಿದ್ರೆ ಕೆಲವೊಂದು ಅಸಂಪ್ಷನ್ಗಳು ನಾವು ಮಾಡ್ಕೊಂಡಿದ್ದೀವಿ. ಒಂದು SIP ಅಮೌಂಟ್ 50,000 ರೂಪೀಸ್ ಪರ್ ಮಂತ್ ಅಂತ ಹಾಕಿದ್ದೀನಿ. ಇನ್ವೆಸ್ಟ್ಮೆಂಟ್ ಟೆನ್ಯೂರ್ ಏನಿದೆ 60 ಮಂತ್ಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 61st ಮಂತ್ ನೀವು ವಿಡ್ರಾ ಮಾಡ್ತೀರಾ ಅಂತ ಒಂದು ಅಸಂಪ್ಷನ್. ಯಾಕಂತ ಹೇಳಿದ್ರೆ 5 ಇಯರ್ಸ್ಗೋಸ್ಕರ ಒಂದ್ಸಲ ಟ್ಯಾಕ್ಸೇಷನ್ ಚೇಂಜ್ ಆಗ್ತಾ ಇರೋದ್ರಿಂದ ನಾವು 5 ಇಯರ್ಸ್ಗೋಸ್ಕರ ಮಾತ್ರ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಆದರೆ SIPs ನಿಮ್ಮದು ಲಾಂಗ್ ಟರ್ಮ್ ನಡೀತಾ ಇರಬೇಕು. ಸೊ ಈಕ್ವಿಟಿ ಫಂಡ್ಸ್ ರಿಟರ್ನ್ಸು ಕೇವಲ ಒಂದು 10% ತಗೊಂಡಿದ್ದೀವಿ. ಲಾಂಗ್ ಟರ್ಮ್ ಆದರೆ ಹೆಚ್ಚು ತಗೋಬೋದಿತ್ತು, ಬಟ್ 10% ಮಾತ್ರ ತಗೊಳ್ತೀವಿ. ಇದೊಂದು ಅಸಂಪ್ಷನ್ ಇಲಿಸ್ಟ್ರೇಷನ್ ಪರ್ಪಸ್ಗೋಸ್ಕರ. ಯಾಕೆಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮ್ಮ ಕೆಲವೊಂದು ಅಸಂಪ್ಷನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಎಕ್ಸಿಸ್ಟಿಂಗ್ ಒಂದು ಟ್ಯಾಕ್ಸ್ ಬ್ರ್ಯಾಕೆಟ್ ನಾವು ತಗೊಂಡ್ರೆ ಸೊ ಟ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮು. ಸೊ 50,000 ಇಂಟು ನಾವು 60 ಮಂತ್ಸ್ ಮಾಡಿದ್ರೆ 3 ಲ್ಯಾಕ್ ರುಪೀಸ್, ಎರಡರಲ್ಲೂ ಸೇಮ್ ಇದೆ. ವ್ಯಾಲ್ಯೂ ವಿಡ್ರಾ ಮಾಡಬೇಕಾದ್ರೆ 10% ಪ್ರಕಾರ ನಾವು ತಗೊಂಡು ಹೋದರೆ ಸುಮಾರು 38,54,58,000 ರೂಪಾಯಿ ನೀವು ನಿಮ್ಮ ಕಾರ್ಪಸ್ ಬೆಳೆದಿರುತ್ತೆ 10% ಪ್ರಕಾರ. ಕ್ಯಾಪಿಟಲ್ ಗೇನ್ಸ್ ಏನಿದೆ 38,58,544 ಮೈನಸ್ ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟೆಡ್ 30 ಲ್ಯಾಕ್ಸ್ ಮಾಡಿದ್ರೆ ಕ್ಯಾಪಿಟಲ್ ಗೇನ್ ಏನಿದೆ ನಿಮ್ಮದು ಪ್ರಾಫಿಟ್ ಏನಿದೆ ಕ್ಯಾಪಿಟಲ್ ಗೇನ್ಸ್ ಅಂತ ಏನು ಹೇಳ್ತೀವಿ ಅದು ಸುಮಾರು 8,58,000 ಎರಡರಲ್ಲೂ ಸೇಮ್ ಇದೆ. ಎಕ್ಸಿಸ್ಟಿಂಗ್ ಮತ್ತು ಪ್ರಪೋಸ್ಡ್ ಟ್ಯಾಕ್ಸ್ ಏನಿದೆ ಇದರಲ್ಲಿ ಸೇಮ್ ಇದೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ನಾವು ಡಿವೈಡ್ ಮಾಡಿದ್ದೀವಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾಕಂದರೆ ನೀವು 60 ಮಂತ್ಸಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಸೊ 4 ವರ್ಷ ಏನಿದೆ ಅದು ನಿಮಗೆ ಟ್ಯಾಕ್ಸು ಲಾಂಗ್ ಟರ್ಮ್ ಕ್ಯಾಪಿಟಲ್ ಬರುತ್ತೆ. ಲಾಸ್ಟ್ 12 ಮಂತ್ಸ್ ಮಾಡ್ತಾ ಇರೋದು ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಅಂತ ಬರುತ್ತೆ. ಅದರಲ್ಲೂ ಏನು ಗೇನ್ ಆಗಿದೆ ಅದರಲ್ಲಿ ಮಾತ್ರ ನಾವು ಒಂದು ಇಲಿಸ್ಟ್ರೇಷನ್ ಪರ್ಪಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 8,26,519. ನಿಮ್ಮ 8,54,000ದಲ್ಲಿ ಈ ಒಂದು ನಂಬರಲ್ಲಿ 8,26,000 ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಉಳಿದಿರೋದು 32,000 ಏನಿದೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಬರುತ್ತೆ. ನಾವು ಈಗ ಇಲ್ಲಿಂದ ನಮ್ಮದು ಚೇಂಜಸ್ ನಮಗೆ ಗೊತ್ತಾಗ್ತಾ ಇರೋದು ಎಕ್ಸಿಸ್ಟಿಂಗ್ ಒಂದು ಟ್ಯಾಕ್ಸ್ ಏನಿದೆ ಸಿಸ್ಟಮ್ ಏನಿದೆ ಅದರಲ್ಲಿ ನಮಗೆ ಕ್ಯಾಪಿಟಲ್ ಗೇನ್ ಎಕ್ಸಂಪ್ಷನ್ ಏನಿತ್ತು ಅದು 1 ಲಕ್ಷ ಇತ್ತು. ಈಗ ಹೊಸ ಬರೋದರಲ್ಲಿ 1,25,000 ರೂಪಾಯಿ ಇದೆ, ಅಂದರೆ 25,000 ರೂಪೀಸ್ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆಯೇ ಟ್ಯಾಕ್ಸ್ ರೇಟ್ಸ್ ಏನಿದೆ ಅದು ಹಳೆ ಟ್ಯಾಕ್ಸ್ ರೇಟಲ್ಲಿ 10% ಕ್ಯಾಪಿಟಲ್ ಗೇನ್ಸ್ ಇತ್ತು, ಈಗ ಅದನ್ನು 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದ್ದಾರೆ. ಸೊ ಹಾಗೆ ನೋಡಬೇಕಾದ್ರೆ ಟ್ಯಾಕ್ಸ್ಡ್ ಅಮೌಂಟ್ ಏನಿದೆ ಮುಂಚೆ 12,000 ಅಂದರೆ 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು 38,58,000 ಆಗಿತ್ತು. ಟ್ಯಾಕ್ಸೇಷನ್ ಎಲ್ಲ ತೆಗೆದ್ರೆ ನಿಮ್ಮ ಟ್ಯಾಕ್ಸ್ ಅಮೌಂಟ್ ಏನಿದೆ ಹಳೆ ಟ್ಯಾಕ್ಸ್ ರಿಜೀಮಲ್ಲಿ 72,652 ಬರ್ತಾ ಇದೆ. ಆದರೆ ಹೊಸ ಟ್ಯಾಕ್ಸ್ ರಿಜೀಮಲ್ಲಿ 87,690 ಬರ್ತಾ ಇದೆ. ಅಂದರೆ ಸುಮಾರು ನಿಮಗೆ ಒಂದು 10-12,000 ರೂಪಾಯಿದು ಡಿಫ್ರೆನ್ಸ್ ಇದೆ ಇಲ್ಲಿ. ಸೊ ಇದನ್ನು ಒಂದು ಮನಸ್ಸಲ್ಲಿ ಇಟ್ಕೋಬೇಕು. ಆದರೆ ಪರ್ಸಂಟೇಜ್ ವೈಸ್ ನೋಡಿದ್ರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಫೆಕ್ಟಿವ್ ರೇಟ್ ಡಿಫ್ರೆನ್ಸ್ ಏನು ಅಂತ ನೀವು ನೋಡಿದ್ರೆ, ಸೊ ಇಲ್ಲಿ ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಎಷ್ಟು ನಿಮ್ಮ ಜೇಬಿಂದ ಎಷ್ಟು ಹೋಗ್ತಾ ಇದೆ ಅಂತ ಕೇಳಿದ್ರೆ ನೀವು 9.02% ಹಳೆ ಟ್ಯಾಕ್ಸ್ ರೆಜಿಮಲ್ಲಿ ಹೋಗ್ತಾ ಇತ್ತು, ಈಗ ನಿಮ್ಮ ಕಿಶೆಯಿಂದ 10.96% ಹೋಗ್ತಾ ಇದೆ. ಅಂದರೆ ಸುಮಾರು
ನಾನು ಹೇಳೋದಾದರೆ 2% ಅಷ್ಟು ನಿಮಗೆ ಟ್ಯಾಕ್ಸ್ ಡಿಫ್ರೆನ್ಸ್ ಬೀಳ್ತಾ ಇದೆ ನಿಮ್ಮ ರಿಟರ್ನ್ಸ್ ಪಾಯಿಂಟ್ ಆಫ್ ವ್ಯೂ ಹಾಗೆ. ಸೊ ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಏನಿದೆ ನಿಮಗೆ 10.96% ಡಿಫ್ರೆನ್ಸ್ ಬೀಳ್ತಾ ಇದೆ. ಸೊ ಟೋಟಲ್ ಟ್ಯಾಕ್ಸ್ಡ್ ಅಮೌಂಟು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದೀನಿ, ಇದು ಟ್ಯಾಕ್ಸ್ಡ್ ಅಮೌಂಟ್ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಇದು ನಿಮ್ಮ SIPಯಲ್ಲಿ ಆಗ್ತಾ ಇರೋ ಡಿಫ್ರೆನ್ಸ್. ಆದರೆ ಇಲ್ಲಿ ಒಂದು ಅಸಂಪ್ಷನ್ ನಾನು ಹೇಳಿದಂಗೆ 10% ರಿಟರ್ನ್ ಅಂತ ತೊಗೊಂಡಿದ್ದೀವಿ. ನಿಮ್ಮ ಲಾಂಗ್ ಟರ್ಮ್ ನೋಡ್ತಾ ಇದೆಯಾ ಆದರೆ ನಿಮಗೆ ಡಿಫ್ರೆನ್ಸ್ ರಿಟರ್ನ್ಸ್ ಹೆಚ್ಚು ಬರ್ತಾ ಇರುತ್ತೆ. ಆದರೆ ರಿಟರ್ನ್ಸ್ ಮಾರ್ಕೆಟು ರಿಟರ್ನ್ಸ್ ಚೆನ್ನಾಗಿ ಕೊಟ್ಟಿದೆ. ಸೊ ಈ ಒಂದು 1% 2% ನಿಮ್ಮ ಒಂದು ಕಿಸೆಗೆ ತುಂಬ ಒಂದು ಭಾರ ಆಗೋದಿಲ್ಲ ಅಂತ ಎಣಿಸ್ತೀನಿ. ನಿಮ್ಮ SIPಗಳನ್ನು ಕಂಟಿನ್ಯೂ ಮಾಡಿ, ವೆಲ್ತ್ ಕ್ರಿಯೇಷನ್ ಮಾಡಿ. ಹಾಗೆ ನಿಮಗೆ ನಿಮ್ಮದೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಿಮ್ಮದೊಂದು ಇನ್ವೆಸ್ಟ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಒಂದು ಮನಸ್ಸಲ್ಲಿ ಇದೆಯಾದರೆ ನಾವು ಇಲ್ಲಿ ಕೆಳಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಹಾಕಿದ್ದೀವಿ, ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮವ್ರು ನಿಮಗೆ ಫೋನ್ ಮಾಡ್ತಾರೆ, ಇದ್ರ ಬಗ್ಗೆ ಫ್ರೀ ಟ್ರೈನಿಂಗ್ ಇರುತ್ತೆ, ಇದರ ಬೆನಿಫಿಟ್ ನೀವು ತಗೊಳ್ಳಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.